ನಮಸ್ತೆ. ಇವತ್ತು ಮಂಗಳವಾರ ಬೆಳಿಗ್ಗೆನೆ ನಾನು ಅಡುಗೆ ಎಣ್ಣೆ ರೀಫಿಲ್ ಮಾಡ್ತಿದ್ದೆ. ಆ ಟೈಮಲ್ಲಿ ಕೈ ಸ್ಲಿಪ್ ಆಗ್ಬಿಟ್ಟು ಚೆಲ್ಲೋಯ್ತು. ಈ ರೀತಿ ಚೆಲ್ಲೋದಾಗ ನಾನು ರಾಗಿ ಹಸಿಟ್ಟು ಅಥವಾ ಗೋಧಿ ಹಸಿಟ್ಟನ್ನು ಹಾಕ್ಬಿಟ್ಟು 1 ನಿಮಿಷ ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ತುಂಬ ಗಲೀಜಾಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಆಮೇಲೆ ಚಿಕನ್ ಗ್ರೇವಿ ಮಾಡೋಣ ಅಂತ ಹೇಳಿ ಎಣ್ಣೆಗೆ ಚಕ್ಕೆ, ಲವಂಗ, ಒಣಮೆಣಸಿನ್ಕಾಯಿ, ಪಲಾವ್ ಎಲೆ ಹಾಗೆ 2 ಏಲಕ್ಕಿನ ಹಾಕಿ ಒಂದು 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಒಂದು 2 ಈರುಳ್ಳಿನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಚಿಕನ್ ಹಾಕಿ 1-2 ಟೊಮೊಟೊ, ಅರಿಶಿನ ಪುಡಿ ಮತ್ತೆ ಉಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ನಾನು ಲಿಡ್ ಕ್ಲೋಸ್ ಮಾಡಿ ಇಡ್ತಿದ್ದೀನಿ. ಆಮೇಲೆ ಅದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಅಂತ ಅಂದಾಗ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲಾನ ಹಾಕ್ಬಿಟ್ಟು ಇನ್ನೊಂದು 10 ನಿಮಿಷ ಅದನ್ನ ಬೇಯಿಸಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದೀವಿ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುವಂತ ಚಿಕನ್ ಗ್ರೇವಿ ಅನ್ನೋದು ರೆಡಿ ಆಗುತ್ತೆ. ಇದಕ್ಕೆ ನಾನು ಮಕ್ಕಳಿಗೆ ಅಂತ ಹೇಳಿ ಪೂರಿನ ಮಾಡಿದ್ದೆ, ಮತ್ತೆ ಮಾವನವ್ರಿಗೆ ಮತ್ತೆ ನಮ್ಮನೆಯವ್ರಿಗೆ ಅಂದ್ಬಿಟ್ಟು ಚಪಾತಿನ ಮಾಡಿ ಕೊಟ್ಟಿದ್ದೆ.